60 ವರ್ಷ ಮೇಲಾಗಿದೆ ಅನ್ಸುತ್ತೆ ಜಮೀರ್ ಅಹಮದ್ಗೆ. ಸ್ವಲ್ಪ ಮೆಚುರಿಟಿ ತೋರಿಸಿ ಮಾತಿನಲ್ಲಿ ಫಸ್ಟ್ ಈ 2-3 ವೋಟ್ ಏನ್ ಇಟ್ಕೊಂಡಿದ್ದಾರೆ ಅದನ್ನ ಸ್ವಲ್ಪ ಸರಿ ಮಾಡಿಸ್ತಕ್ಕಂತ ಕೆಲಸ ಮಾಡಿ. ಯಾವುದೇ ರೀತಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ಗೆ ಭಾರತದ ಸಂವಿಧಾನದ ಪ್ರಕಾರ ಅವಕಾಶಗಳಿಲ್ಲ. ಈ ಜಮೀರ್ ಅಹಮದ್, ಸಿದ್ದರಾಮಯ್ಯ ಮತ್ತು ಈ ಸಂತೋಷ್ ಲಾಡು, ಪ್ರಿಯಾಂಕಾ ಖರ್ಗೆ, ದಿನೇಶ್ ಗುಂಡೂರಾವ್ ದೊಡ್ಡ ಗ್ಯಾಂಗ್ ಏನಿದೆ, ಪೊಲಿಟಿಕಲ್ ಒಂದು ಆಂಗಲ್ ಹೋಗ್ತಾ ಇದ್ರೆ ಡೈವರ್ಷನ್ ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ. ಉಡಾಫೆ ಮಾತುಗಳು, ಇದು ಏನೋ ಒಂದು ಹೇಳೋದು, ಈ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇದೆ, ಇದೆಲ್ಲ ಬಿಟ್ಬಿಡಿ. ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಿ. ಅದು ಜಮೀರ್ ಅಹಮದ್ ಅವ್ರಿಗೆ ನನ್ನ ಸಜೆಷನ್. ನಮಸ್ಕಾರ ರೀ. ಇವತ್ತಿನ ಬಿಸಿ ಬಿಸಿ ಸುದ್ದಿ ಕೇಳ್ರಿ. ಮುಸ್ಲಿಮ್ರಿಗೆ 10% ಮೀಸಲಾತಿ ಬೇಕಂತ್ರಿ. ಹಿಂಗಂತ ತಮ್ಮ ಬೇಡಿಕೆಯನ್ನ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಲೆಟರ್ ಮುಖಾಂತರ ಬರ್ದಾರ. ಜಮೀರ್ ಅಹಮದ್ ಖಾನ್ ಅವರು ಅದನ್ನ ಪರಿಶೀಲನೆ ಮಾಡ್ರಿ ಅಂತ ಅಧಿಕಾರಿಗಳಿಗೆ ಹೇಳ್ಯಾರಂತ. ಪರಿಶೀಲನೆ ಅದ ಪಾಸಿಟಿವ್ ಅವರೇ ಬರ್ಲಿ, ನೆಗೆಟಿವ್ ಅವರೇ ಬರ್ಲಿ, ಪಕ್ಕ ನನಗೆ ಗೊತ್ತೈತಿ ಒಂದಲ್ಲ ಒಂದಿನ 10% ಮೀಸಲಾತಿ ಕೊಡ್ತಾರ. ಯಾಕಂದ್ರ ಮುಸ್ಲಿಂ ತುಷ್ಟೀಕರಣ ನೀತಿ ಕಾಂಗ್ರೆಸ್ ಒಳಗ ಬೆರೆತು ಹೋಗೈತಿ. ಈ ಒಂದು ಜಾಲವನ್ನ ಹೊರಗೆ ತೆಗೆಯುವಂತ ಕೆಲಸ ಮಾಡಿದ್ದು ದ ಫೈಲ್ ವೆಬ್ಸೈಟ್ ಅವರಿಗೆ 2 ಲೆಟರ್ ಸಿಕ್ಕಾವ. ಆ ಲೆಟರ್ ಎಳೆಯಾಗಿ ಈ ಸುದ್ದಿಯನ್ನ ಬಿಚ್ಚಿಟ್ಟೈತಿ. ಅಂದಂಗ ಏನ್ ಈ ವಿಷಯ, ಯಾವ್ದ್ರೊಳಗೆ 10% ಹೆಚ್ಚಿಗೆ ಬೇಕಂತ ಕೇಳಕತ್ತಾರ, ಇದೆಲ್ಲದ್ರ ಬಗ್ಗೆ ಸವಿವರವಾಗಿ ನಿಮ್ಮ ಮುಂದೆ ಹೇಳೋರದಾರ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ ಸರ್ ಅವರು. ಅವ್ರ ಬಾಯಿಂದನ ಕೇಳಿಸ್ಕೊಂಡ್ಬಿಟ್ರಲ್ಲ ಜಮೀರ್ ಅಹಮದ್ ಖಾನ್ ಅವರ ಗುಣಗಾನನ. ನಮಸ್ಕಾರ. ಕರ್ನಾಟಕದಲ್ಲಿ ಮೈನಾರಿಟೀಸ್ ಅಫೇರ್ಸ್ ಮಿನಿಸ್ಟರ್ ಮತ್ತು ಹೌಸಿಂಗ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ 10% ನಮ್ಗೆ ಮುಸಲ್ಮಾನರಿಗೆ ರಿಸರ್ವೇಶನ್ ಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ. ಒಂದು, ಕರ್ನಾಟಕದ ಮುಸಲ್ಮಾನರ ಪಾಪ್ಯುಲೇಷನ್ ಅಕಸ್ಮಾತ್ ಅವ್ರೇನಾದ್ರು ಅನ್ಕೊಂಡಿದ್ರೆ 14% ಇದೆ ಅಂತ ಹೇಳಿ, ಅದು ಒಂದು ಮಿತ್ತು. ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ, ಯಾಕಂದ್ರೆ 2-3-4 ವೋಟ್ ಇಟ್ಕೊಂಡಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅದರಿಂದಾಗಿ ಸರಿಯಾಗಿ ಸೆನ್ಸಸ್ ಆಯ್ತಂದ್ರೆ ಅವರ ಪಾಪ್ಯುಲೇಷನ್ ಸರಿಯಾಗಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅದು ಜಮೀರ್ ಅಹಮದ್ ಅವ್ರಿಗೆ ನನ್ನ ಸಜೆಷನ್. ಫಸ್ಟ್ ಈ 2-3 ವೋಟ್ ಏನ್ ಇಟ್ಕೊಂಡಿದ್ದಾರೆ ಅದನ್ನ ಸ್ವಲ್ಪ ಸರಿ ಮಾಡಿಸ್ತಕ್ಕಂತ ಕೆಲಸ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಹೊರೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ತಮ್ಮ ಹಿರಿಯ ನಾಯಕರು ಹೇಳಿರ್ತಕ್ಕಂತಹ ಮಾತು. ಒಂದನೇ ಸಜೆಷನ್. ಎರಡನೇದು, ಭಾರತ ಸಂವಿಧಾನನ ಸರಿಯಾಗಿ ಓದ್ಕೊಳ್ಳಿ. ಯಾಕೆ ಹೇಳಿದ್ರೆ ಭಾರತ ಸಂವಿಧಾನದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಯಾವುದೇ ರೀತಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ಗೆ ಭಾರತದ ಸಂವಿಧಾನದ ಪ್ರಕಾರ ಅವಕಾಶಗಳಿಲ್ಲ ಅಂತ ಹೇಳಿ. ಸೋಷಲಿ ಡಿಪ್ರೈವ್ಡ್ ಯಾರ್ಯಾರಿದ್ದಾರೆ ಅಂದ್ರೆ ಸಾಮಾಜಿಕವಾಗಿ ತುಳಿತಕ್ಕೊಳಗಾಗತಕ್ಕಂತಹ ಸಣ್ಣ ಸಣ್ಣ ಸಮುದಾಯಗಳು, ಇಂಥವ್ರಿಗೆ ಮಾತ್ರ ನಾವು ರಿಸರ್ವೇಶನ್ ಒದಗಿಸ್ಬೇಕು ಅಂತ ಹೇಳಿ ಭಾರತ ಸಂವಿಧಾನದಲ್ಲಿ 1947 ಬಾಬಾ ಸಾಹೇಬರು ಬರೆದ್ಬಿಟ್ಟು ಹೋಗಿದ್ದಾರೆ. ಅದರ ಪ್ರಕಾರ ಎಲ್ಲ ಐಡೆಂಟಿಫೈ ಮಾಡಿ ಬಾಬಾ ಸಾಹೇಬರು ಒಂದಷ್ಟು ಲಿಸ್ಟ್ ನ ಸೇರಿಸಿ ದಲಿತ ಅಂದ್ರೆ SC ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳಿ ಮಾಡಿಬಿಟ್ಟು ಅವತ್ತು ಕೊಟ್ಟು ಹೋಗಿದ್ರು. ತದನಂತರದಲ್ಲಿ ಕಾಕಾ ಕೇಲ್ಕರ್ ಕಮಿಟಿ ರಚನೆ ಮಾಡಿ, ಕಾಕಾ ಕೇಲ್ಕರ್ ಕಮಿಟಿನಲ್ಲಿ ಇದು ಬರೀ ಕೇವಲ ಲಿಸ್ಟ್ ಆಗಿರ್ತಕ್ಕಂತಹ ಯಾವ SC ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಇದೆ ಅದಕ್ಕಿಂತ ಜಾಸ್ತಿ ಹಿಂದುಳಿದಂತವ್ರು ತುಂಬಾ ಜನ ಇದ್ದಾರೆ ಅಂತ ಹೇಳಿ ಕಾಕಾ ಕೇಲ್ಕರ್ ಕಮಿಟಿನ ಅವತ್ತು 1952 ರಚನೆ ಮಾಡ್ತಾರೆ. ಅವರು 54 ವರದಿ ಕೊಡ್ತಾರೆ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ತಾರೆ, ತತ್ಸುಮಾರು ಆವತ್ತಿಗೆ 2800 ಕಮ್ಯುನಿಟಿಗಳು OBC ನಲ್ಲಿ ಬರ್ತವೆ ಅಂತ ಹೇಳಿ. ಆದ್ರೆ ಕಾಕಾ ಕೇಲ್ಕರ್ ಕಮಿಟಿನ ಕಸದ ತೊಟ್ಟಿಗೆ ಎಸ್ತಂತ ಕಾಂಗ್ರೆಸ್ ಪಕ್ಷ ಅದರ ಬಗ್ಗೆ ಮರ್ತು ಬಿಡುತ್ತೆ. ಅದಾದ್ಮೇಲೆ ರಿಸರ್ವೇಶನ್ ಬೇಡ ಅಂತ ಹೇಳಿ ನೆಹರು ಅವರ ಆದಿಯಾಗಿ ಬೇರೆ ಎಲ್ಲಾ ನಾಯಕರುಗಳು ಸಹ ಮೆನ್ಷನ್ ಮಾಡ್ತಾರೆ. ತದನಂತರದಲ್ಲಿ BP ಮಂಡಲ್ ಕಮಿಷನ್ ರಚನೆ ಆಗಿ ಜನತಾ ಪಕ್ಷದಲ್ಲಿ BP ಮಂಡಲ್ ಕಮಿಷನ್ ತನ್ನ ವರದಿನ 1980 ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತಾರೆ. ಆ BP ಮಂಡಲ್ ವರದಿನ ಇಂದಿರಾ ಗಾಂಧಿ, ತದನಂತರದಲ್ಲಿ ರಾಜೀವ್ ಗಾಂಧಿ ಅವರು ಕಷ್ಟ ತೊಟ್ಟಿಗೆ ಎಸ್ತಿರ್ತಾರೆ. VP ಸಿಂಗ್ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅದನ್ನ ಅಪ್ರೂವ್ ಮಾಡಿ OBCಗಳಿಗೆ ನ್ಯಾಯ ಒದಗಿಸ್ತಕ್ಕಂತ ಕೆಲಸ ಮಾಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ 1972 ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಒಂದಷ್ಟು ಅತ್ಯಂತ ಹಿಂದುಳಿದಂತಹ ಯಾರ್ಯಾರು ಜನಾಂಗಗಳಿದ್ರು, ಪಿಂಗಾರಿ, ಲದಾಫಿ, ನಡೇಲಿ ಅಂತ ಯಾರ್ಯಾರಿದ್ರು ಇವ್ರನ್ನೆಲ್ಲಾನು ಸಹ ಕ್ಯಾಟಗರಿ 1, ಕ್ಯಾಟಗರಿ 2A ಅಂದ್ರೆ OBC ಲಿಸ್ಟ್ ಅಲ್ಲಿ ಸೇರಿಸ್ತಕ್ಕಂತಹ ಆವತ್ತೇನೆ ಕೆಲಸಗಳನ್ನ ದೇವರಾಜ ಅರಸು ಅವರು ಮಾಡಿರ್ತಾರೆ. ಅಂದ್ರೆ ತತ್ಸುಮಾರು 14 ಸಣ್ಣ ಸಣ್ಣ ಕಮ್ಯುನಿಟಿಗಳು ಯಾವ್ದಿತ್ತು, ಯಾರು ಜೀವನ ವೃತ್ತಿ ಮಾಡ್ಕೊಂಡಿದ್ರು, ಹಾಸಿಗೆ ಮಾರ್ತಕ್ಕಂಥವ್ರು ಅಥವಾ ಹಳ್ಳಿಗಳಲ್ಲಿ ಹೋಗಿ ರೀಸೈಕಲಬಲ್ ಮತ್ತು ರೀಯೂಸಬಲ್ ವೇಸ್ಟ್ ನ ಕಲೆಕ್ಟ್ ಮಾಡ್ತಿದ್ದಂತವ್ರು, ಇಂತಹ ಜನಾಂಗಗಳನ್ನ ಐಡೆಂಟಿಫೈ ಮಾಡಿ ಅಂತವ್ರಿಗೆ ರಿಸರ್ವೇಶನ್ ಅನ್ನ ಮಾಡ್ತಕ್ಕಂತ ಕೆಲಸ ಮಾಡಿದ್ರು. ಅದಕ್ಕೆ ಯಾರು ಸಹ ಅಪೋಸ್ ಮಾಡ್ಲಿಲ್ಲ. ಆದ್ರೆ ಕುತಂತ್ರದ ಮೂಲಕ 1993 ವೀರಪ್ಪ ಮೊಯ್ಲಿಯವರು ಮಾಡಿದಂತಹ ಒಂದು ಸಮಿತಿ ಏನಿತ್ತು, ತದನಂತರದಲ್ಲಿ ಬಂದಂತಹ ಜನತಾದಳ ಸರ್ಕಾರ ಇರ್ಬೋದು ಅಥವಾ ಬೇರೆ ಸರ್ಕಾರಗಳೇನಿತ್ತು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಿಸರ್ವೇಶನ್ ನಲ್ಲಿ 2B
ಪ್ರತಿಯೊಬ್ಬ ಮುಸ್ಲಿಮು ಸಹ ಇಲ್ಲಿಗೆಲ್ಲ ಸೇರಿಸ್ಬಿಡ್ತಾರೆ. ಕರ್ನಾಟಕದಲ್ಲಿ ಸೇರಿಸ್ತಾರೆ, ತದನಂತರದಲ್ಲಿ ಆಂಧ್ರ ಮತ್ತು ವೆಸ್ಟ್ ಬೆಂಗಾಲ್ ಬೇರೆ ಬೇರೆ ಕಡೆ ಸೇರಿಸ್ತಾರೆ. ಅದಕ್ಕೆ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶನೂ ಸಹ ಮಾಡುತ್ತೆ. ಈ ಹಿಂದಿನಿಂದನೂ ಕಾಂಗ್ರೆಸ್ ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳೋ ಉದ್ದೇಶದಿಂದನೇ ಹಿಂಗೆಲ್ಲಾ ಮಾಡ್ಕೋತ ಬಂದೈತಿ. ಮುಸ್ಲಿಂ ತುಷ್ಟೀಕರಣ ನೀತಿ ಯಾವ ರೀತಿ ಐತಿ ಕಾಂಗ್ರೆಸ್ನಾಗ ಅಂತಂದ್ರ ಅವ್ರು ಬೇಡಿದೆಲ್ಲ ಕೊಡಾಕತ್ತಾರ, ಅವ್ರು ಬೇಡಿದೆಲ್ಲ ಕೊಡ್ಕೋತಾ ಬಂದಾರ. ಹಿಂದಿಂದಾನು ಇದನ್ನ ಮಾಡಾಕತ್ತಾರ. ಈಗ ಸಿದ್ದರಾಮಯ್ಯ ಅವರು ಒಂದು ಸ್ಟೆಪ್ ಮ್ಯಾಲ್ ಹತ್ತಿ ಅದಕ್ಕಿಂತ ಜಾಸ್ತಿನ ಮಾಡಾಕತ್ತಾರಂತ ಕೆಂಡ ಕಾರ್ಯಾರ. ಅಂದ್ರೆ ಆ ಕಾರಣದಿಂದಾಗಿ ಕರ್ನಾಟಕದಲ್ಲಿ 2B ಏನ್ 4% ರಿಸರ್ವೇಶನ್ ಮಾಡಿದ್ರು ಅದನ್ನ ಬಿಜೆಪಿ ತೆಗಿತಕ್ಕಂತ ಕೆಲಸ ಮಾಡುತ್ತೆ. ಆದ್ರೆ ವೋಟ್ ಬ್ಯಾಂಕ್ ಮತ್ತು ಅಪೀಸ್ಮೆಂಟ್ ನಿಮ್ಮಿಂದಲೇ ಸರ್ಕಾರ, ಕರ್ನಾಟಕದ ಹಿರಿಯ ನಾಯಕರು ಯಾರಿದ್ದಾರೆ, ಸಿದ್ದರಾಮಯ್ಯ ಇರ್ಬೋದು ಅಥವಾ ಇನ್ನೊಂದಷ್ಟು ಜನ ಯಾರ್ಯಾರಿದ್ದಾರೆ, ಇಂತಹವರಿಂದ ಕರ್ನಾಟಕದಲ್ಲಿ ಇಲ್ಲೀಗಲ್ ಆಗಿ ಈ ರಿಸರ್ವೇಶನ್ ಅನ್ನ ಇವತ್ತಿಗೂ ಸಹ ವೋಟ್ ಬ್ಯಾಂಕ್ಗೋಸ್ಕರ ಕೊಟ್ಕೊಂಡು ಬಂದಿದ್ದಾರೆ. ಆದ್ರೆ ಭಾರತ ಸಂವಿಧಾನನ ಕ್ಲಿಯರ್ ಕಟ್ ಆಗಿ ಓದಿದ್ರೆ ಅದರಲ್ಲಿ ಎಲ್ಲಾ ಪ್ಯಾರಾಗ್ರಾಫ್ ಅಲ್ಲೂ ಹೇಳಿದ್ದಾರೆ, ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾವುದೇ ರೀತಿ ರಿಸರ್ವೇಶನ್, ಯಾವುದೇ ರೀತಿ ಎಜುಕೇಶನ್ ಇರಬಹುದು ಅಥವಾ ಉದ್ಯೋಗ ಇರಬಹುದು ಅಥವಾ ಇನ್ಯಾವುದೇ ಬೇರೆ ಇದ್ರಲ್ಲೂ ಸಹ ಮುಸಲ್ಮಾನ, ಕ್ರಿಶ್ಚಿಯನ್ ಮತ್ತು ಬೇರೆ ಯಾವುದೇ ಒಂದು ರಿಲಿಜನ್, ಹಿಂದೂ ಅಂತಾನೆ ಆಗ್ಲಿ ಅಥವಾ ಬುದ್ಧ ಅಂತಾನೆ, ಬುದ್ಧಿಸ್ಟ್ ಅಂತಾನೆ ಆಗ್ಲಿ, ಜೈನ್ ಅಂತಾನೆ, ಸಿಖ್ ಅಂತಾನೆ ಆಗ್ಲಿ ರಿಸರ್ವೇಶನ್ ಕೊಡಬಾರ್ದು ಅನ್ನತಕ್ಕಂತಹ ಮಾತನ್ನ ಬಾಬಾ ಸಾಹೇಬರು 1947 ಹೇಳ್ಬಿಟ್ಟು ಹೋಗಿರೋದು ತಕ್ಕಂತಹದ್ದು ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಮಾತು. ಅದರಿಂದಾಗಿ ಈ ಉಡಾಫೆ ಮಾತುಗಳು, ಇದು ಏನೋ ಒಂದು ಹೇಳೋದು, ಈ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇದೆ, ಇದೆಲ್ಲ ಬಿಟ್ಬಿಡಿ. ಈ ಜಮೀರ್ ಅಹಮದ್, ಸಿದ್ದರಾಮಯ್ಯ ಮತ್ತು ಈ ಸಂತೋಷ್ ಲಾಡು, ಪ್ರಿಯಾಂಕಾ ಖರ್ಗೆ ಅಥವಾ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಇದೆಲ್ಲ ಏನಿದೆ ಒಂದು ದೊಡ್ಡ ಗ್ಯಾಂಗ್ ಏನಿದೆ, ಇದು ಪೊಲಿಟಿಕಲ್ ಒಂದು ಆಂಗಲ್ ಹೋಗ್ತಾ ಇದ್ರೆ ಡೈವರ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಎಲ್ಲರಿಗೂ ಗೊತ್ತಿದೆ, ರಯಾನಾ ರಾವ್ ಏನು ಇವತ್ತು ಚಿನ್ನ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪರಮೇಶ್ವರ್ ವಿಕೆಟ್ ಬುಡಕ್ ಬಂದಿರೋದ್ರಿಂದ ಪರಮೇಶ್ವರ್ ವಿಕೆಟ್ ಅಲ್ಲಾಡ್ತಿದೆ ಮತ್ತು ಸಿದ್ದರಾಮಯ್ಯನವ್ರಿಗೂ ಸಹ ಇದು ಕಂಟಕವಾಗ್ತಾ ಇದೆ. ಯಾಕೆ ಅಂತಂದ್ರೆ ಈ ರಯಾನಾ ರಾವ್ ಅವ್ರ ಮದುವೆನಲ್ಲಿ ಪರಮೇಶ್ವರ್ ಹೋಗಿ 4 ಗಂಟೆ ಕುತ್ಕೊಂಡಿದ್ರು, ಸಿದ್ದರಾಮಯ್ಯನವ್ರು ಹೋಗಿ 1 hour ಕುತ್ಕೊಂಡಿದ್ರು. ಅದರಿಂದಾಗಿ ಇವರೆಲ್ಲ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್ ಇರೋದೆ ಅಂತ ಹೇಳ್ಬಿಟ್ಟು ಇವತ್ತು ಈಗಾಗಲೇ ಮಾತಾಡ್ಕೊಳ್ತಿದ್ದಾರೆ ಜನ, ಮತ್ತು ಅದಕ್ಕೆ ಎವಿಡೆನ್ಸಸ್ ಸಹ ತೋರಿಸ್ತಾ ಇದ್ದಾರೆ. ಅಂದ್ರೆ ರಾಮಚಂದ್ರ ರಾವ್ ಕುಟುಂಬ ಮತ್ತು ಪರಮೇಶ್ವರ್ ಕುಟುಂಬ ಮತ್ತು ಸಿದ್ದರಾಮಯ್ಯನವ್ರ ಕುಟುಂಬ ಎಲ್ಲ ಭಾರಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಬಿಟ್ಟು ಜನ ಮಾತಾಡ್ತಾರೆ, ನಾವ್ ಹೇಳ್ತಿಲ್ಲ ಇದನ್ನ. ಅಂದ್ರೆ ಅರ್ಥ ಏನು ಅಂದ್ರೆ ಈ ವಿಚಾರನ ಡೈವರ್ಟ್ ಮಾಡಕ್ಕೆ, ಅಂದ್ರೆ ಈ ವಿಚಾರದಿಂದ ಇವತ್ತು ಪೊಲಿಟಿಕ್ಸ್ ನ ಡೈವರ್ಟ್ ಮಾಡ್ಬಿಟ್ರೆ, ಈ ರಿಸರ್ವೇಶನ್ ಅಂತಕ್ಕಂಥದ್ದು ಸುಮ್ನೆ ಹುಟ್ಟಾಕ್ಬಿಟ್ರೆ ಆಗ ವಿಚಾರ ಡೈವರ್ಟ್ ಆಗ್ಬಿಡುತ್ತೆ, ಪರಮೇಶ್ವರ್ ಅವರು ಉಳ್ಕೊಂಡ್ಬಿಡ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಈ ವಿಚಾರ ಏನ್ ಆಚೆ ಬಂದಿದೆ ರಯಾನಾ ರಾವ್ದು, ಈ ವಿಚಾರಕ್ಕೂ ಸಹ ಕಾಂಗ್ರೆಸ್ನ ಇನ್ಫೈಟೇ ಕಾರಣ. ಯಾಕೆ ಅಂತಂದ್ರೆ ಯಾವ ರೀತಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ವರ್ಸಸ್ ಪರಮೇಶ್ವರ್ ವರ್ಸಸ್ ಜಮೀರ್ ಅಹಮದ್ ವರ್ಸಸ್ ಸತೀಶ್ ಜಾರಕಿಹೊಳಿ ವರ್ಸಸ್ ರಾಜಣ್ಣ, ಈ ರೀತಿ ಏನ್ ಆಗ್ತಿದೆ, ಅದಕ್ಕೋಸ್ಕರ ಯಾರೋ ಒಬ್ರು ಪೊಲಿಟಿಕಲಿ ಟಿಪ್ ಆಫ್ ಮಾಡಿದ್ದಾರೆ. ಖರ್ಗೆ ಅವ್ರನ್ನ ಮೋಸ್ಟ್ಲಿ ಪ್ರಾಬ್ಲಿ ಸತೀಶ್ ಜಾರಕಿಹೊಳಿ ಇರಬಹುದು, ಯಾಕೆಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಆಗತಕ್ಕಂತಹ ಚಾನ್ಸ್ ಸಿಕ್ಬಿಡುತ್ತೆ ಅಕಸ್ಮಾತ್ ಪರಮೇಶ್ವರ್ ಏನಾದ್ರು ದಲಿತ್ ಕೋಟಾದಲ್ಲಿ ಮುಖ್ಯಮಂತ್ರಿ ಆಗದೆ ಇದ್ರೆ, ಅಥವಾ ಪ್ರಿಯಾಂಕಾ ಖರ್ಗೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ಅಂತ ಹೇಳಿ ಈ ರೀತಿ ಆಗಿದೆ. ಅಂದ್ರೆ ಡೈವರ್ಷನ್ ಪೊಲಿಟಿಕ್ಸ್ ನ ಒಂದು ಅಂಗ ಅಂತ ಹೇಳಿ ಇದನ್ನ ನಾವು ವಿಶ್ಲೇಷಣೆ ಮಾಡಕ್ಕೆ ಇಷ್ಟಪಡ್ತೇವೆ. ಯಾಕೆ ಅಂತಂದ್ರೆ ಇವತ್ತು ಕರ್ನಾಟಕ ಇರ್ಬೋದು ಅಥವಾ ಭಾರತ ಇರ್ಬೋದು ಅಥವಾ ಇನ್ಯಾವುದೇ ಒಂದು ರಾಜ್ಯಗಳಲ್ಲೂ ಸಹ ರಿಲಿಜನ್ ಬೇಸ್ಡ್ ರಿಸರ್ವೇಶನ್ ಕೊಡ್ತಕ್ಕಂತಹ ಯಾವುದೇ ಆಪ್ಷನ್ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಹಗಲ್ ಕನಸನ್ನ ಜಮೀರ್ ಅಹಮದ್ ಅವ್ರು ಬಿಡ್ಬೇಕು, ಸತ್ಯವನ್ನ ಮಾತಾಡ್ಬೇಕು. ಒಂದ್ ಸ್ವಲ್ಪ ಈಗಲಾದ್ರೂ ಸಹ 60 ವರ್ಷ ಮೇಲಾಗಿದೆ ಅನ್ಸುತ್ತೆ ಜಮೀರ್ ಅಹಮದ್ಗೆ, ಸ್ವಲ್ಪ ಮೆಚುರಿಟಿ ತೋರಿಸಿ ಮಾತಿನಲ್ಲಿ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಿ. ಒಂದ್ ಸ್ವಲ್ಪ CM ಇಬ್ರಾಹಿಂ ಅವ್ರ ಹತ್ರನೋ ಅಂತವ್ರ ಹತ್ರ ಕನ್ನಡ ಕಲ್ತ್ಕೊಳ್ಳಿ. ತುಂಬಾ ಜನ ಇದ್ದಾರೆ ಕನ್ನಡ, ಅವರು ಮಾತೃಭಾಷೆ ಉರ್ದು ಆದ್ರೂ ಸಹ ಅಥವಾ ತುಳು ಆದ್ರೂ ಸಹ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ತುಂಬಾ ಜನ ಇದ್ದಾರೆ. ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡ್ತೀನಿ ಜಮೀರ್ ಅಹಮದ್ಗೆ, ರಹೀಂ ಖಾನ್ಗೆ ಮತ್ತೆ ಇಂಥವ್ರಿಗೆಲ್ಲಾನು ಸ್ವಲ್ಪ ಕನ್ನಡ ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಯಾಕಂದ್ರೆ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ, ಅದರಿಂದಾಗಿ ಕನ್ನಡ ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಧನ್ಯವಾದ. ಅಶೋಕ್ ಗೌಡ ಸರ್ ಅವ್ರು ಹೇಳ್ತಾರೆ ಡೈವರ್ಷನ್ ಪಾಲಿಟಿಕ್ಸ್ ಮಾಡಾಕತ್ತಾರಂತ. ಖರೇ ರೀ, ತಮ್ಮ ಎಲ್ಲಾ ಹುಳುಕುಗಳನ್ನ ಮುಚ್ಕೊಳಕ ಹೊಸದೊಂದೊಂದು ಸುದ್ದಿಗಳನ್ನ ಮುನ್ನೆಲೆಗೆ ತರ್ತಾರ. ಅದಷ್ಟ ಅಲ್ದ ಯಾವ್ಯಾವ್ದೋ ಕೇಸ್ಗಳೊಳಗ ನಮ್ಮ ಕಾಂಗ್ರೆಸ್ ಸರ್ಕಾರ ಸಚಿವರು ಮಂತ್ರಿಗಳ ಕೈವಾಡ ಕಂಡು ಬರಾಕತ್ತೈತಿ. ರಣ್ಯಾರಾವ್ ಕೇಸೊಳಗೂ ಕಂಡು ಬಂದೈತಿ. ಈಗ CID ಕೊಟ್ಟಿದ್ನ ವಾಪಸ್ ತಗೊಂಡೈತಿ. ಹಿಂಗ ಮಾಡ್ಕೋತ ಹೋಗ್ತೈತಿ. ಅದು ತನ್ನ ತಪ್ಪು ಎಲ್ಲೆಲ್ಲಿರ್ತೈತಲ್ಲ ಅಲ್ಲಿಂದ ಹಿಂದೆ ಸರ್ಕೋತ ಹೋಗ್ತೈತಿ. ಹಂಗ ಮುಸ್ಲಿಂ ಬಾಂಧವರಿಗೋಸ್ಕರ ಸಾಕಷ್ಟು ಪ್ರಮಾಣದಾಗ ಒಳ್ಳೇದು ಮಾಡ್ತೈತಿ. ಅದಷ್ಟೇ ಅಲ್ದ ಸಂವಿಧಾನ ಪಾಠ ಮಾಡ್ಯಾರ. ಮೀಸಲಾತಿ ಅನ್ನೋದು ಹೆಂಗ ಯಾವ್ಯಾವ ಸಂದರ್ಭದಾಗ ಕೊಡ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ದಿಟ್ಟಾರ.
ಅದನ್ನು ಓದ್ಕೊಂಡು ಕಾಂಗ್ರೆಸ್ ಅವರು ಮೀಸಲಾತಿಯನ್ನ ಹೆಚ್ಚು ಕಡಿಮೆ ಮಾಡಿದ್ರ ಒಳ್ಳೇದು ಅಂತ ಕಿವಿ ಮಾತು ಹೇಳ್ಯಾರ. ನೋಡ್ಬೇಕು, ಮುಸ್ಲಿಮ್ರಿಗೆ 10% ಮೀಸಲಾತಿ ಕೊಟ್ರ ಅಷ್ಟೊಂದು ಪ್ರೀತಿ ಇವ್ರಿಗ ಐತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.